ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ನಮಗೆ ಸ್ವಲ್ಪ ಜಾಸ್ತಿ ಭಕ್ತಿ. ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇದ್ರೂ ಕೂಡ ಅಮೌಂಟ್ ಪ್ರಶ್ನೆ ಅಲ್ಲ ಇಲ್ಲಿ. ಅದು ₹1 ಆಗ್ಲಿ ಮೇಡಮ್, ನಂಗೆ ಧರ್ಮಸ್ಥಳದ ಅಮೌಂಟೇ ಫಸ್ಟ್ ಬೇಕು. ಅದನ್ನೇ ಹಾಕಿನೇ ನಾನು ಶುರು ಮಾಡೋದು. ಅಂದ್ರೆ ಪಿಲ್ಲರ್ ತರ ಅದು ನಮಗೆ. ಅವಾಗ ನಮಗೆ ಅದು ಚೆನ್ನಾಗಿ ಆಗಿ ಬಂದಿದೆ ಸರ್. ಯಾಕೆಂದ್ರೆ ನಾವು ಹಿಂದೂಗಳು ಸರ್, ನಮಗೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ. ಅದರಲ್ಲೂ ಮಂಜುನಾಥ ಸ್ವಾಮಿ ಅಂದ್ರೆ ತುಂಬಾ ಭಕ್ತಿ. ನಮ್ಮ ಹಸ್ಬೆಂಡ್ಗಂತೂ ತುಂಬಾ ಭಕ್ತಿ. ಯಾವ ಸಂಘಕ್ಕೂ ನನ್ನ ಕಳಿಸಿಲ್ಲ ಅಂದ್ರು ಅದಕ್ಕೆ ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಅಂದ್ರೆ ನನಗೆ ಟೈಮ್ ಇರಲ್ಲ, ಆದ್ರೂ ಕೂಡ ಇವಾಗೂ ಕೂಡ ನನ್ನ ಕಳಿಸ್ತಾರೆ. ನಾನೊಬ್ಬ ಡ್ರೈವರ್. ಫಸ್ಟ್ ಪೇಮೆಂಟ್ ಮಂತ್ಲಿ 2600 ರೂಪಾಯಿ ಕೊಡ್ತಾ ಇದ್ರು. 600 ನಾ ಮಂತ್ಲಿ 10 lakh ದುಡಿತೀನಿ. ನಾನು ಧರ್ಮಸ್ಥಳ ಸಂಘದಲ್ಲಿ ಕಾಸು ತಗೊಂಡಾದ್ಮೇಲೆ ನಾನು ಮಂತ್ಲಿ 10 lakh ಸಂಪಾದನೆ ಮಾಡ್ತೀನಿ. ಆದ್ರೆ ನಂಗೆ ಅವಶ್ಯಕತೆ ಇಲ್ಲ ಅಂದ್ರೆ ನಾನು ಧರ್ಮಸ್ಥಳ ಕಾಸು ಕೇಳ್ತೀನಿ. ನಾನೊಬ್ಬ ಸಾಮಾನ್ಯ ಡ್ರೈವರ್. 2600 ರೂಪಾಯಿ ಅಷ್ಟೇ ಪೇಮೆಂಟ್ ಬರ್ತಾ ಇತ್ತು. ಬಡ್ಡಿಗೋಸ್ಕರ ಸಂಪಾದನೆ ಮಾಡಕ್ ಕೊಟ್ಟಿಲ್ಲ ಅವರು, ನಮ್ಮನ್ನು ಉದ್ಧಾರ ಮಾಡಕ್ಕೋಸ್ಕರ ಕೊಟ್ಟಿರೋದು. ಬಡ್ಡಿ ಜಾಸ್ತಿ ಇಲ್ಲ, ಕೊಡ್ಲಿಲ್ಲ ಆಗ್ಲಿ ನನ್ನ ಮಕ್ಳು ಹೇಳ್ತಾರ. ಯಾಕೆ ಕೊಡ್ಬೇಕು ಅವ್ರಿಗೆ? ಹಿಂಸೆ ಕೊಡ್ಬೇಕು, ವಾಪಸ್ ಕೊಡ್ಬೇಕಾದ್ರೆ ನಾ ಬೇರೆ ವಸ್ತು ತಿಂದಿದ್ದೀನಿ ಅಂದ್ಮೇಲೆ ಅದು ರಿಟರ್ನ್ ಕೊಡ್ಬೇಕು. ಕೊಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಕೊಡ್ಬೇಕಲ್ಲ. ಇಸ್ಕೊಂಡಿದ್ಮೇಲೆ ಅವ್ರು ನನಗೆ ಕಷ್ಟಕ್ಕೆ ಅವ್ರು ಹೆಲ್ಪ್ ಮಾಡಿರ್ತಾರೆ, ನಾವು ರಿಟರ್ನ್ ಕೊಡ್ಬೇಕು. ನಾವು ಮೇಡಮ್ ನಮಸ್ತೆ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ನಮ್ಮ ಹೆಸರು ಲತಾ ಅಂತ ಸರ್. ನಮ್ಮ ಹಸ್ಬೆಂಡ್ ಹೆಸರು ಚಂದ್ರು ಅಂತ. ನಮ್ದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಕಡೂರು. ಆದ್ರೆ ನಾವು ಇಲ್ಲೇ ಇದ್ದೀವಿ ಸುಮಾರು 22 years ಇಂದ ಇಲ್ಲೇ ಇದ್ದೀವಿ. ಫಸ್ಟ್ ಸ್ಟಾರ್ಟಿಂಗು ಧರ್ಮಸ್ಥಳ ಸಂಘ ಶುರು ಮಾಡಿದ್ವಿ 2016 ಅವಾಗಿಂದ ಸ್ಟಾರ್ಟಿಂಗಲ್ಲಿ ಇದ್ದಿದ್ದೆಲ್ಲ ನಮಗೆ ಸಾಲ ಕೊಡ್ತಾ ಇದ್ದು 15,000 ಅಷ್ಟೇ. ಅವಾಗಿಂದನೂ ನಾವು ಶುರು ಮಾಡ್ಕೊಂಡು ಹಂತವಾಗಿ ನೀವು ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಂಡಿದ್ಯಾವಾಗ? 2016 ಸರ್. ಅಂದ್ರೆ ಅದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ನಮಗೆ ಸ್ವಲ್ಪ ಜಾಸ್ತಿ ಭಕ್ತಿ. ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇದ್ರೂ ಕೂಡ ಅಮೌಂಟ್ ಪ್ರಶ್ನೆ ಅಲ್ಲ ಇಲ್ಲಿ. ಆದ್ರೆ ನಮ್ಗೆ ಅದ್ರ ಮೇಲೆ ಭಕ್ತಿ ಇರೋದ್ರಿಂದ ಅದು ₹1 ಆಗ್ಲಿ ಅದನ್ನ ನಮಗೆ ಬಿಸ್ನೆಸ್ಗೆ ಹಾಕೋಬೇಕು. ಇದು ಹಾಕೊಂಡ್ರೆ ನಮ್ಗಿನ್ನ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ ಅನ್ನೋ ತರ ನಮ್ಗೆ ಅದು ನಂಬಿಕೆ. ನಮ್ಗೆ ಅವಾಗಿಂದನೂ ತುಂಬಾ ಇದಿದೆ, ನಮ್ಮ ಹಸ್ಬೆಂಡ್ಗೂ ಅಷ್ಟೇ. ಹಂಗಾಗಿ ಸರಿ ನಾನು ಸೇರ್ಕೊಂಡಿಲ್ಲ, ನಾನೇ ಮಾಡಿದ್ದು. ನಾನೇ ಅದ್ರಲ್ಲಿ ಪ್ರತಿನಿಧಿ ಸದಸ್ಯೆ. ಹೌದು, ಅಧ್ಯಕ್ಷರು ಎಲ್ಲ ನಾನೇ ಶುರು ಮಾಡಿದೆ. 10 members ಎಲ್ಲ ಹಾಕೊಂಡ್ವಿ. ಇವಾಗ ಚೆನ್ನಾಗಿ ನಡೀತಾ ಇದೆ. ಫಸ್ಟ್ 15,000ದಿಂದ ಸಾಲ ಎಲ್ಲ ಕೊಟ್ಟರು, ನಾವೇ ತಗೊಂಡಿದ್ವಿ. ಯಾವತ್ತೂ ಏನು ಅದರಲ್ಲಿ ಪ್ರಾಬ್ಲಮ್ ಏನು ಆಗಿಲ್ಲ. ಇಂಟ್ರೆಸ್ಟ್ ಕೂಡ ಅವಾಗೆಲ್ಲ 14% ಇತ್ತು. ಇವಾಗ ಸ್ವಲ್ಪ 15% ಮಾಡಿದ್ದಾರೆ. ಆಮೇಲೆ 15,000 ಸರ್. ಅವಾಗ ನಮ್ದು ಇನ್ನು ಚಿಕ್ಕದು ಅಲ್ಲಿ ವೆಲ್ಡಿಂಗ್ ಶಾಪ್ ಇದೆ, ನಂಜುಂಡೇಶ್ವರಿ ಇಂಜಿನಿಯರಿಂಗ್ ವರ್ಕ್ ಅಂತ ಇತ್ತು. ಅದಕ್ಕೆ ವೆಲ್ಡಿಂಗ್ ಮಿಷನ್ ಅದೆಲ್ಲ ತಗೋಬೇಕಿತ್ತು. ಚಿಕ್ಕದಾಗಿ ಶುರು ಮಾಡಿದ್ದು ನಾವು ಸ್ಟಾರ್ಟಿಂಗು. ಫಸ್ಟ್ ನಮ್ದು ಟ್ರಾನ್ಸ್ಪೋರ್ಟ್ ಇದ್ದಿದ್ದು, ಟ್ರಾನ್ಸ್ಪೋರ್ಟ್ ಅಂತ. ನಮ್ಮ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದ್ರು. ಆಮೇಲೆ ವೆಲ್ಡಿಂಗ್ ಶಾಪ್ ಶುರು ಮಾಡಿದ್ವಿ. ಸರಿ, ಅದಕ್ಕೆ ಬೇಕಿತ್ತಲ್ಲ. ಫಸ್ಟ್ ಅಮೌಂಟ್ ಅದು 15,000 ಆದ್ರೂ ಅಷ್ಟು ನಮಗೆ ದೊಡ್ಡ ಅಮೌಂಟೇ ಅದು. ಹಂಗಂತ ತಗೊಂಡ್ವಿ. ಅದು 2016 ಅದನ್ನ ತಗೊಂಡ್ಮೇಲೆ ಸ್ವಲ್ಪ ಅದು 2 ಮಿಷನ್ ಚಿಕ್ಕದು ಪರ್ಚೇಸ್ ಮಾಡಿದ್ವಿ, ವೆಲ್ಡಿಂಗ್ ಮಿಷನ್. ಆಮೇಲೆ ನಮ್ಮ ಹತ್ರ ಇರೋ ಅಮೌಂಟ್ ಹಾಕಿ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಅದು ಬೇಗ ಮುಗ್ದೋಯ್ತು. ಅದು ಚಿಕ್ಕ ಅಮೌಂಟ್ ಅಲ್ಲ, ಬೇಗ ಮುಗಿಸ್ಬಿಟ್ವಿ. ಮತ್ತೆ 30,000 ತಗೊಂಡ್ವಿ. ಅದು ಎಲ್ಲದನ್ನು ಬಿಸ್ನೆಸ್ಗೆ ಹಾಕೊಂಡ್ವಿ ಬಿಡಿ. ಅದಾದ್ಮೇಲೆ ಮತ್ತೆ ಇವಾಗ ST ಟೆಕ್ನಾಲಜೀಸ್ ಅಂತ ಇನ್ನೊಂದು ಶುರು ಮಾಡಿದ್ವಿ. ಇಂಜಿನಿಯರಿಂಗ್ ವರ್ಕು ಸಪ್ರೇಟ್ ಇದೆ, ಅದ್ರ ಜೊತೆಗೆ ಒಂದು ಜಾಬ್ ವರ್ಕ್ ಶುರು ಮಾಡಿದ್ವಿ. ಅದಕ್ಕೆ ಫಸ್ಟ್ 30,000 ಆಯಿತು, 50,000 ಆಯಿತು. ಆಮೇಲೆ 1 lakh ತಗೊಂಡ್ವಿ. ಅದರಲ್ಲಿ 2 ಮಿಷನ್ ಪರ್ಚೇಸ್ ಮಾಡಿದ್ವಿ. ಇವಾಗ ಅದು ಪ್ರೆಸ್ಸಿಂಗ್ ಮಿಷನ್ ಜಾಬ್ ವರ್ಕಿಗೆ ಅದೆಲ್ಲ ಇದೆ. ನಾನು ಇವಾಗ ತೋರಿಸ್ತೀನಿ, ಆಯಿತಾ? ಅದು ಚೆನ್ನಾಗಿ ಇಂಪ್ರೂವ್ ಆಯಿತು. ಅದಾಯಿತು. ನೆಕ್ಸ್ಟ್ ನಾನು ಸಿಡ್ಬಿ ಲೋನ್ ತಗೊಂಡೆ. ಇವಾಗ 2024 5 lakh 2 times ತಗೊಂಡಿದ್ದೀನಿ. 5 lakh ಫಸ್ಟ್ ಮುಗ್ದೋಯ್ತು. ಇವಾಗ ಮತ್ತೆ 2024 5 lakh ತಗೊಂಡಿದ್ದೀನಿ. ಅದು ಇನ್ನೇನು ಮುಗಿಯಕ್ಕೆ ಬಂದಿದೆ. ಅದನ್ನೇ ಈ ಮೆಟೀರಿಯಲ್ಗೋಸ್ಕರ ಹಾಕೊಂಡಿದ್ದೀವಿ. ಅದು ನಮ್ದು ಬಂಡವಾಳ ಜಾಸ್ತಿ ಇದ್ರೂ 5 lakh ನಮಗೆ 50 lakh ತರ. ಅದು ಅಷ್ಟು ನಮಗೆ ಇದಿದೆ. ಕಟ್ಟೋದ್ರಲ್ಲೂ ಏನು ತೊಂದರೆ ಇಲ್ಲ. ಸಂಘದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಮಗೆ ತುಂಬಾ ಇಷ್ಟ ಆಗಿ ಧರ್ಮಸ್ಥಳದ ಸಂಘದಲ್ಲಿ ಅಂದ್ರೆ ₹1 ತಗೊಳ್ಳೋದು ಕೂಡ ನಮಗೆ ದೊಡ್ಡ ಅಮೌಂಟ್. ನಮಗೇನೋ ಯಾಕೆಂದ್ರೆ ನಾವು ಹಿಂದೂಗಳು ಸರ್, ನಮಗೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ. ಅದರಲ್ಲೂ ಮಂಜುನಾಥ ಸ್ವಾಮಿ ಅಂದ್ರೆ ತುಂಬಾ ಭಕ್ತಿ.
ನಮ್ಮ ಹಸ್ಬೆಂಡ್ಗಂತೂ ತುಂಬಾ ಭಕ್ತಿ. ಯಾವ ಸಂಘಕ್ಕೂ ನನ್ನ ಕಳಿಸಿಲ್ಲ ಅಂದ್ರು ಅದಕ್ಕೆ ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಟೈಮ್ ಇರಲ್ಲ. ಆದ್ರೂ ಕೂಡ ಇವಾಗೂ ಕೂಡ ನನ್ನ ಕಳಿಸ್ತಾರೆ. ಅದೊಂದಕ್ಕೋಸ್ಕರ ಅದಕ್ಕೋಸ್ಕರ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಏನೇ ಫಂಕ್ಷನ್ ಇರಲಿ ಏನೇ ಇರಲಿ ಫ್ರೀ ಮಾಡ್ಕೊಂಡು ಕಳಿಸ್ತಾರೆ. ಅದ್ರ ಮೇಲೆ ನಮಗೆ ಅಷ್ಟು ಭಕ್ತಿ ಇದೆ ಸರ್. ಅದರಿಂದ ನಮಗೆ ತುಂಬಾ ಮುಂದೆ ಬಂದಿದ್ದೀವಿ, ತುಂಬಾ ಚೆನ್ನಾಗಿದ್ದೀವಿ. ಇವಾಗ ಅಲ್ಲಿ ಫಸ್ಟ್ ಹಳೆ ಅಂಗಡಿ ಇತ್ತು ಕಂಬಿದು, ನಂಜುಂಡೇಶ್ವರ ಟ್ರೇಡರ್ಸ್. ಇಂಜಿನಿಯರಿಂಗ್ ವರ್ಕ್ ಆಯ್ತು, ಎಸ್ ಟಿ ಟೆಕ್ನಾಲಜಿ ಇತ್ತು, ಇವಾಗ ನಂಜುಂಡೇಶ್ವರ ಟ್ರೇಡರ್ಸ್. ಅದರಿಂದ ಮತ್ತೆ ಇವಾಗ ಇಲ್ಲೊಂದು ಶಾಪ್ ಓಪನ್ ಮಾಡಿದ್ದೀವಿ. ಮನೆ ಪೇಂಟ್ ಇದ್ದಿದ್ದನ್ನು ಓಪನ್ ಮಾಡಿದ್ದೀವಿ. ಇವಾಗ 3-4 ಶಾಪ್ ಆಯ್ತು ಸರ್. ಇಂಜಿನಿಯರಿಂಗ್ ವರ್ಕ್, ಎಸ್ ಟಿ ಟೆಕ್ನಾಲಜೀಸ್, ನಂಜುಂಡೇಶ್ವರ ಟ್ರೇಡರ್ಸ್, ಮನೆ ಒಂದು ಫ್ಯಾನ್ಸಿ ಪೇಂಟ್ ಓಪನ್ ಮಾಡಿದ್ದೀವಿ. ಇನ್ನೂ ಒಂದು ಮಾಡೋದಿದೆ ಪ್ಲಾನಿಂಗ್. ಇವಾಗ ಲೋನ್ ಮುಗಿಯಕ್ ಬಂದಿದೆ. ಆಮೇಲೆ ನೆಕ್ಸ್ಟ್ ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳಿದ್ದಾರೆ ಫಸ್ಟೇನೆಯ, ಅದು ₹1 ಆಗಲಿ ಮೇಡಮ್, ನನಗೆ ಧರ್ಮಸ್ಥಳದ ಅಮೌಂಟೇ ಫಸ್ಟ್ ಬೇಕು, ಅದನ್ನೇ ಹಾಕಿನೇ ನಾನು ಶುರು ಮಾಡೋದು ಅಂದ್ರೆ ಪಿಲ್ಲರ್ ತರ ಅದು ನಮಗೆ. ಅವಾಗ ನಮಗೆ ಅದು ಚೆನ್ನಾಗಿ ಆಗಿ ಬಂದಿದೆ ಸರ್. ಅದಕ್ಕೋಸ್ಕರ ಓಕೆ ಸರ್. ಮೇಡಮ್ ಹೇಳ್ತಾ ಇದ್ರು ನೀವು ಸಾಕಷ್ಟು ಟ್ರಾನ್ಸ್ಪೋರ್ಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ರಿ. ಆರಂಭ ದಿನಗಳಲ್ಲಿ ₹15,000 ಲೋನ್ ತಗೊಂಡ್ಬಂದು ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತ್ಕೊಂಡಿದೆ. ನಿಮಗೆ ಧರ್ಮಸ್ಥಳ ಸಂಘದಲ್ಲಿ ತಗೊಂಡಂತಹ ಲೋನ್ನ ವಿಷಯವಾಗಿ, ಅಲ್ಲಿಂದ ಬಂದಂತಹ ದುಡ್ಡಿನ ವಿಷಯವಾಗಿ ನೀವು ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಾನು ಒಂದೇ ಮಾತು ಹೇಳೋದಂದ್ರೆ, ಧರ್ಮಸ್ಥಳ ಸ್ವಾಮಿ ಪ್ರಸಾದ ನನಗೆ ಅದು ₹1 ಕೊಡಲಿ, ₹10 ಕೊಡಲಿ ಸರ್, 1,00,000 ಕೊಡಲಿ, ಆ ದೇವ್ರ ಪ್ರಸಾದ ಇದ್ದಂಗೆ ಅದು. ಅದೇನು ಕೊಡ್ತಾರೋ ಅದನ್ನು ಮುಂದೆ ಬರ್ತೀನಿ. ಕೋಟಿ ಸಂಪಾದನೆ ಮಾಡಿದ್ದೀನಿ ನಾನು ಅದರಲ್ಲಿ. ಕೋಟಿ ಅಲ್ಲ ಸಾರಿ, ಕೋಟಿ ಮಾಡಿದ್ದೀನಿ. ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಪ್ರಸಾದ, ಮಂಜುನಾಥ ಸ್ವಾಮಿ ಎಷ್ಟನ್ನ ಕೊಡಲಿ ನನಗೆ, ಆದರೆ ನಾನು ಮುಂದೆ ಬರ್ತೀನಿ ಅಂತ ನಂಗೆ ಗ್ಯಾರಂಟಿ ಇದೆ. ಅದರಲ್ಲೂ ನಮ್ಮ ಹಿಂದೂ ಧರ್ಮದ ಬಗ್ಗೆ ಬೇರೆ ಏನೇನೋ ಮಾತಾಡ್ತಾರೆ, ನನಗೆ ಗ್ಯಾರಂಟಿ ಗೊತ್ತು. ಇಡೀ ಹೊರಡಿಗೆ ಹೋಗುತ್ತೆ ಹಿಂದೂ ಧರ್ಮದಲ್ಲಿ, ಧರ್ಮಸ್ಥಳದಲ್ಲಿ ಪಕ್ಕ ಇದೆ ಸರ್. ಇನ್ನು ಈ ಧರ್ಮಸ್ಥಳ ಸಂಘದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸಂಘದ ಬಗ್ಗೆ ಸರ್, ನಿಮ್ಮ ವೈಫ್ ಹೋಗ್ತಿರ್ತಾರೆ, ಅವ್ರು ಹೇಳಿದ್ರು ಎಲ್ಗೂ ಕಳ್ಸಲ್ಲ ಅವರು, ನನಗೆ ನನ್ನ ಧರ್ಮಸ್ಥಳ ಸಂಘ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಿಗೂ ಹೋಗ್ತಾ ಇದೆ. ಆದರೆ ಇಡೀ ಇಂಡಿಯಾಗೆ ಹೋಗ್ಬೇಕಂತ ನನಗೆ ಆಸೆ ಇದೆ. ಧರ್ಮಸ್ಥಳ ಸಂಘದ್ದು ಇಡೀ ಇಂಡಿಯಾಗೆ ಹೋಗ್ಬೇಕು ಸರ್. ಇದು ನಮ್ಮ ಧರ್ಮ ಏನಂತ ಗೊತ್ತಾಗಬೇಕು. ಒಂದು ಧರ್ಮದಿಂದ, ಒಂದು ಧರ್ಮಸ್ಥಳ ದೇವಸ್ಥಾನದಿಂದ, ಮಂದಿರದಿಂದ ದೇಶಕ್ಕೆ ಗೊತ್ತಾಗಬೇಕು ಈ ಥರ ನಡೀತಾ ಇದೆ ಇದು ಅಂತೇಳಿ. ಬೇರೆ ಏನೇನೋ ಹೇಳ್ತಾರೆ ಸುಳ್ಳು. ಧರ್ಮಸ್ಥಳ ಪ್ರಸಾದದಿಂದ ಎಲ್ಲರನ್ನ ಮನೆ ಉದ್ಧಾರಕ್ಕಾಗತ್ತೆ. ಆ ಸಂಘದಿಂದ ಒಳ್ಳೆ ಕೆಲಸ ಆಗುತ್ತೆ ಪಕ್ಕ ಇದೆ. ಅದ್ರ ಲಫಡ ಮೋಸ ಏನಿಲ್ವಲ್ಲ ಅದರಲ್ಲಿ. ಕಟ್ಟಿರೋರ್ಗೂ ಹೂ ಅಂತ ಹೇಳ್ತಾರೆ, ಕಟ್ಟಿಲ್ಲ ಅಂದ್ರೂ ತಗೊಳ್ತಾರೆ. ಇನ್ನು ಸರ್, ಈಗ ಬೇರೆ ಬ್ಯಾಂಕ್ಗಳಲ್ಲೂ ಕೂಡ ಲೋನ್ಗಳು ಕೊಡ್ತಾರೆ. ಬೇರೆ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನ ಬಿಟ್ಟು ಧರ್ಮಸ್ಥಳ ಸಂಘದಲ್ಲೇ ತಗೋಬೇಕು ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಸರ್, ನಾನು ಹೇಳಿದ್ನಲ್ಲ ಫಸ್ಟಿಗೆನೆ, ಇದು ದೇವ್ರ ಪ್ರಸಾದ, ಒಂದು ದೇವ್ರ ಪ್ರಸಾದ ಸರಿನಾ? ಅದರಿಂದ ನಾವು ಎಷ್ಟೇ ತಗೊಂಡ್ರು ನಾವು ಮೇಲೆ ಬರ್ತೀವಿ, ಕೆಳಗೆ ಹೋಗಲ್ಲ. ಅದೇ ಬ್ಯಾಂಕಲ್ಲಾದ್ರೆ ಅವರು ಇಂಟ್ರೆಸ್ಟಲ್ಲಿ ನೋಡ್ತಾ ಇರ್ತಾರೆ, ಬರೀ ಇಂಟ್ರೆಸ್ಟ್ ನೋಡ್ತಾರೆ. ಇದರಲ್ಲಿ ಹಂಗಿಲ್ಲ, ಒಂದು ಮನೆ ಉದ್ಧಾರಕ್ಕಾಗಿ ಕೊಡ್ತಾರೆ. ಇದು ನಮ್ಮಿಂದ ಅವ್ರನ್ನ ತಗೊಂಡು ಅವ್ರ ಮನೆ ಉದ್ಧಾರಕ್ಕಾಗಲಿ ಅಂತ ಕೊಡ್ತಾರೆ ಹೊರತು ಅವ್ರು ಇಂಟ್ರೆಸ್ಟ್ ನೋಡಲ್ಲ ಅವ್ರು ಅದರಲ್ಲಿ. ಧರ್ಮಸ್ಥಳ ಸಂಘದಲ್ಲಿ ಬ್ಯಾಂಕಲ್ಲಿ ಸಂಪಾದನೆ ಮಾಡೋದು, ಅದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ. ಇದರಲ್ಲಿ ಹಂಗಲ್ಲ, ಬೇರೆಯವ್ರ ಮನೆ ಉದ್ಧಾರಕ್ಕಾಗಲಿ ಅಂತ ಕೊಡೋದು ಅವರು. ಮತ್ತೆ ಸರ್, ಬೇರೆ ಬ್ಯಾಂಕಲ್ಲೆಲ್ಲ ಲೋನ್ ತಗೊಂಡ್ರೆ ಶೂರಿಟಿ ಹಾಕ್ದಾನೆ ಯಾರು ಕೊಡೋದಿಲ್ಲ. ದೇವರೆಲ್ಲ ಶೂರಿಟಿ ಹಾಕಕ್ಕಾಗತ್ತಾ? ಆದ್ರೆ ವೀರೇಂದ್ರ ಹೆಗಡೆ ಅವರು ನಮಗೆ ದೇವರೇ ಅವರು ಶೂರಿಟಿ ಹಾಕಿ ಲೋನ್ ತಗೊಳ್ಳೋರು ಯಾರು ಇಲ್ಲ. ಅವ್ರಿಂದ ಶೂರಿಟಿ ಹಾಕಿರೋದಕ್ಕೆ ನಮಗೆ ಲೋನ್ ಕೊಡೋದು. ಒಂದು ಬ್ಯಾಂಕಲ್ಲಿ ಲೋನ್ ತಗೋಬೇಕಂದ್ರೆ ಎಷ್ಟು ಪ್ರೊಸೀಜರ್ ಇರುತ್ತೆ. ಇದರಲ್ಲಿ ಆ ಥರ ಏನಿಲ್ಲ. ಒಂದು 15 ಡೇಸ್, ಮೊದಲೆಲ್ಲ 1 ಮಂತ್ ಆಗೋದು, ಇವಾಗೆಲ್ಲ 15 ಡೇಸಲ್ಲಿ 10 ಡೇಸಲ್ಲೆಲ್ಲ ನಮಗೆ ಲೋನ್ ಆಗಿಬಿಡುತ್ತೆ. 5 ಲ್ಯಾಕ್ ಲೋನ್ ಯಾವ ಬ್ಯಾಂಕಲ್ಲೂ ಕೂಡ ಎಷ್ಟು ಅಂದರೆ ಸರ್, ಮಿನಿಮಮ್ 6 ತಿಂಗಳು ಓಡಾಡಿಸ್ತಾರೆ. ಆ ಪೇಪರ್ಸ್ ತಗೊಂಬನ್ನಿ, ಇದು ತಗೊಂಬನ್ನಿ, ಸರಿ ಇಲ್ಲ, ಅದು ಸರಿ ಇಲ್ಲ. ಇದು ಹಂಗಲ್ಲ, ಇದು ಒಂದು ನಂಬಿಕೆ ಮೇಲೆ ನಡೀತಾ ಇರೋದು. ಡಾಕ್ಯುಮೆಂಟ್ಸ್ ಬೇಕು. ಇಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಒಂದು ನಂಬಿಕೆ ಮೇಲೆ ಸಂಘ ನಡೀತಾ ಇದೆ, ಸರಿನಾ ಅಲ್ವಾ? ಒಂದು ಭಕ್ತಿ ಮತ್ತೆ ನಂಬಿಕೆ ಮೇಲೆ ನಡೀತಾ ಇದು. ಅದಕ್ಕೆ ಯಾವುದೇ ಬ್ಯಾಂಕಲ್ಲೂ ಶ್ಯೂರಿಟಿ ಇಲ್ದಾನೆ ಕೊಡೋದಿಲ್ಲ. ಆದರೆ ದೇವರೇ ನಮಗೆ ಶ್ಯೂರಿಟಿಯಾಗಿ ಲೋನ್ ಕೊಡಿಸ್ತಾ ಇದೆ. ಅದರಿಂದ ನಾವು ಮೇಲೆ ಬರ್ತೀವಲ್ವಾ, ಕೆಳಗೆಲ್ಲ ಹೋಗಕ್ಕಾಗುತ್ತೆ, ಯಾವತ್ತೂ ಹೋಗಕ್ಕಾಗಲ್ಲ. ಇಲ್ಲ, ಇನ್ನೊಂದು ಮಾತಿದೆ. ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಏನು ಲೋನ್ ತಗೋತಾರೆ, ಅಮೌಂಟ್ ತಗೋತಾರೆ, ಸಿಕ್ಕಾಪಟ್ಟೆ ಬಡ್ಡಿ ವಸೂಲಿ ಮಾಡ್ತಾರೆ. ಅದ್ರ ಜೊತೆಗೆ ಏನು ವಸೂಲಿ ಮಾಡಕ್ ಬರ್ತಾರೆ ಅವಾಗ ಕೆಟ್ಟದಾಗ ಬಿಹೇವ್ ಮಾಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಆ ಥರದ್ದೆಲ್ಲ ಇದೆ ಸರ್. ನಾನು 10 ಟೈಮ್ ತಗೊಂಡಿದ್ದೀನಿ. ಬಡ್ಡಿಗೆ ಅಂತಗೋಸ್ಕರ ಅವ್ರು ಸಂಪಾದನೆ ಮಾಡಕ್ ಕೊಟ್ಟಿಲ್ಲ. ಅವರು ನಮ್ಮನ್ನು ಉದ್ಧಾರಕ್ಕೆ ಮಾಡೋಕ್ಕೋಸ್ಕರ ಕೊಟ್ಟಿರೋದು. ಅವರು ಬಡ್ಡಿ ಜಾಸ್ತಿ ಇಲ್ಲ, ಕೊಡ್ಲಿಲ್ಲಕ್ಕೆ ಆಗ್ಲಿ ನನ್ನ ಮಕ್ಳು ಹೇಳ್ತಾರೆ ಸರ. ಯಾಕೆ ಕೊಡಬೇಕು? ಅವ್ರಿಗೆ ಹಿಂಸೆ ಕೊಡ್ಬೇಕಾರೆ, ವಾಪಸ್ ಕೊಡ್ಬೇಕಾದ್ರೆ ನಾ ಬೇರೆ ವಸ್ತು ತಿಂದಿದ್ದೀನಿ ಅಂದಮೇಲೆ ಅದು ರಿಟರ್ನ್ ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ? ಕೊಡಬೇಕಲ್ಲ. ಇಸ್ಕೊಂಡಿದ ಮೇಲೆ ಅವರು ನನಗೆ ಕಷ್ಟಕ್ಕೆ ಅವ್ರು ಹೆಲ್ಪ್ ಮಾಡಿರ್ತಾರೆ, ನಾವು ರಿಟರ್ನ್ ಕೊಡ್ಬೇಕು. ನಾವು ಅವತ್ತು ನನಗೆ ಕಷ್ಟಕ್ಕೆ ಹೆಲ್ಪ್ ಮಾಡಿಲ್ಲ ಅಂದರೆ ನಾವು ಸತ್ತೋಗ್ತಾ ಇದ್ದು. ನಾವು ನಮ್ಗೆ ಕೊಟ್ಟಿದ್ದಾರಲ್ಲ, ಅದು ₹10 ಎಕ್ಸ್ಟ್ರಾ ಕೇಳ್ತಾರೆ, ಕೊಟ್ಬಿಡ್ಬೇಕು. ಅದು ಅವ್ರ ಋಣ ಅಲ್ಲ, ಕೊಟ್ಬಿಡ್ಬೇಕು ಅದನ್ನ. ಅಷ್ಟಕ್ಕೂ ಫುಲ್ ಇಂಟ್ರೆಸ್ಟ್ ತಗೊಂಡ್ರು ಕೂಡ ಸರ್ ಅವರು ಅದು ಫುಲ್ ಇಂಟ್ರೆಸ್ಟ್ ಅವರೇ ತಗೊಳಲ್ಲ. ಆ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ 4 ಜನಕ್ಕೆ, ಬಡವರಿಗೆ ಮತ್ತೆ ತುಂಬಾ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಎಲ್ರಿಗೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನ ಅವರು ಫುಲ್ ತಗೊಳೋದಿಲ್ಲ. ಅವರು
ಅದ್ರ ಬಗ್ಗೆ ಬ್ಯಾಂಕ್ ಇದ್ರ ಬಗ್ಗೆ ಗೊತ್ತಿಲ್ದವ್ರು ಮಾತಾಡ್ಬೋದು ಇಂಟ್ರೆಸ್ಟ್ ಜಾಸ್ತಿ ಅಂತ. ಹೌದು, ಮಾಮೂಲಿ ನಾರ್ಮಲ್ ಬ್ಯಾಂಕಲ್ಲೂ ಕೂಡ ಇವಾಗ 15% ಮೇಲೆನೇ ಇಂಟ್ರೆಸ್ಟ್ ಇದೆ ಸರ್. ಯಾಕಂದ್ರೆ ನಾವು ಬ್ಯಾಂಕ್ ವ್ಯವಹಾರ ಮಾಡಿದ್ವಿ, ನಮಗೆ ಗೊತ್ತಿದೆ. ಹೇಳ್ಬೋದು, ಗೊತ್ತಿಲ್ದವ್ರು ಅದ್ರ ವ್ಯವಹಾರ ಗೊತ್ತಿಲ್ದವ್ರು ಹೇಳ್ತಾರೆ ಇದು ಜಾಸ್ತಿ ಅಪ್ಪ ಇಂಟ್ರೆಸ್ಟ್ ಅಂತ. ಅದು ನಮಗೆ ಗೊತ್ತಿದೆಯಲ್ಲ, ಎಲ್ಲ ಸೇಮೇನೆ. ಇಂಟ್ರೆಸ್ಟ್ ಬಗ್ಗೆ ಯಾವ್ದಿದಿಲ್ಲ. ಇನ್ನು ಬ್ಯಾಂಕಲ್ಲೇ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್, ಪ್ರೊಸೆಸಿಂಗ್ ಚಾರ್ಜಸ್, ಎನಿವನ್ ಎಲ್ಲ ಇರುತ್ತೆ. ಇದರಲ್ಲಿ ಯಾವ ಚಾರ್ಜಸ್ ಇಲ್ಲ, ಏನಿಲ್ಲ. ಇವಾಗ GST ಬಂದಿದೆ, GST ಅಮೌಂಟ್ ತಗೊಂತಾರೆ, ಪರವಾಗಿಲ್ಲ, ತಗೊಳ್ಳಿ. ಗೌರ್ಮೆಂಟಿಗೆ ತಾನೇ ಹೋಗೋದು. ಗೌರ್ಮೆಂಟ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಅದರಲ್ಲೇನು ಇದಿಲ್ಲ. ಇಂಟ್ರೆಸ್ಟ್ ಅಂತ ಏನು ಜಾಸ್ತಿ ಏನಿಲ್ಲ ಸರ್. ಸಾಲ ವಸೂಲಿ ಮಾಡಕ್ ಬರ್ಬೇಕಾರೆ ಅದೆಲ್ಲ ಬೈಯೋದೆಲ್ಲ ಏನಿದೆ ಸರ್. ಇವಾಗ ನಾವು ನಿಮ್ಮ ಹತ್ರ ಇಸ್ಕೊಂಡ್ರೆ ಕೊಡ್ಬೇಕಲ್ವಾ? ಇವತ್ತು ಕೊಟ್ರೆ ನಾಳೆ ನಾವು ಜಾಸ್ತಿ ಕೇಳ್ಬೋದು. ಸರ್ ನಾವು ಕಟ್ಟಿದೀವಲ್ಲ, ಕೊಡಿ ಜಾಸ್ತಿ ಲೋನ್, ನಮಗೆ ಯಾಕೆ ಕೊಡೋದಿಲ್ಲ ಅಂತ ಕೇಳ್ಬೋದು. ನಮಗೂ ಒಂದು ಅಧಿಕಾರ ಇರುತ್ತಲ್ವ ಕೇಳಕ್ಕೆ. ಕೊಡ್ದೇನೆ ನಾವು ಇರೋ ಅಮೌಂಟ್ ಇಟ್ಕೊಂಡ್ಬಿಟ್ಟು ಮತ್ತೆ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಸರ್? ಅದರಿಂದ ಆ ಥರ ಎಲ್ಲ ಮಾಡೋದು ಚೆನ್ನಾಗಿರಲ್ಲ. ನಾವ್ ಯಾವತ್ತು ನಮಗೆ ಅದರಲ್ಲೂ ನಮ್ಮ ಸಂಘದಲ್ಲಂತೂ ಯಾವತ್ತೂ ಆಗೇ ಇಲ್ಲ ಸರ್. ನಾವು ಆ ಥರ ಯಾವುದೂ ಮಾಡೋದೇ ಇಲ್ಲ. ಕರೆಕ್ಟ್ ಟೈಮಿಗೆ ಬಂತ ಕಟ್ಟದೆ ಅಷ್ಟೇ. ಇವರು ಸೇವಾ ಪ್ರತಿನಿಧಿಯವರು ಮಂಜುಳಾ ಮೇಡಮ್ ನಮಗೆ ಬರ್ತಾರೆ, ಅವರು ಎಲ್ಲ ಮಾಹಿತಿ ಕೊಡ್ತಾರೆ, ತುಂಬ ಮಾಹಿತಿ. ಇವಾಗ ಇಂಟ್ರೆಸ್ಟ್ ಎಷ್ಟು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ, ಯಾವ ಥರ ಏನು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಏನು ನಮ್ಗೇನು ಪ್ರಾಬ್ಲಮ್ ಇಲ್ಲ ಸರ್. ಸಂಘದಿಂದ ಯಾರಿಗೂ ತೊಂದರೆ ಅಂತ ಏನಿಲ್ಲ. ನಾವು ತೊಂದರೆ ಅನ್ಕಂದ್ರೆ ತೊಂದರೆನೇ, ಎಲ್ಲದೂ ಅಷ್ಟೇನೆ. ತಗೊಂಡಿರೋದು ಕಟ್ಟಕ್ಕೆ ತೊಂದರೆ ಅಂದ್ರೆ ತೊಂದರೆನೇ ಆಗುತ್ತೆ ಅಲ್ವಾ? ಯಾವುದೇ ಒಂದಾದ್ರೂ ಬ್ಯಾಂಕ್ ಅಲ್ಲಿ ಪೊಲೀಸ್ ಕಳಿಸ್ತಾರೆ, ಇಲ್ಲಿ ಯಾರು ಪೊಲೀಸ್ ಕಳ್ಸಲ್ವಲ್ಲ. ಜನಗಳು ಬರ್ತಾವ, ಸಾಮಾನ್ಯ ಜನ ಬರ್ತಾರೆ. ಇಲ್ಲೇ ಪೊಲೀಸ್ ಕಳ್ಸೋರು ಯಾರಿಲ್ಲ ಅಲ್ವಾ? ಅದನ್ನ ಪೊಲೀಸ್ ಜೊತೆಗೆ ಬಂದ್ರೆ ಧಮಕಿ ಹಾಕಕ್ ಬರ್ತಾರೆ ಅನ್ಬೋದು. ಕೊಟ್ಟಿರೋರು ಯಾರಿದ್ದಾರೆ ಸಂಘದಲ್ಲಿ, ಅವರೇ ಕೇಳಕ್ ಬರೋದು. ಇದು ನಮ್ಗೆ ಯಾವತ್ತೂ ಧಮಕಿ ಹಾಕಿಲ್ಲ, ಗಲಾಟೆ ಮಾಡಿಲ್ಲ. ಇಸ್ಕೊಂಡಿದ್ದೀವಿ ಅವ್ರ ಋಣ ನಾವು ರಿಟರ್ನ್ ಕೊಡ್ಲೇಬೇಕು ಅಲ್ವಾ? ಅಷ್ಟು ಹೇಳ್ಬಲ್ದು. ಓವರ್ ಆಲ್ ಈ ಸಂಘದ ಬಗ್ಗೆ ನಿಮ್ಮ ಒಪಿನಿಯನ್ ಕೇಳೋದಾದ್ರೆ ಸರ್, ಧರ್ಮಸ್ಥಳ ಸಂಘದ ಬಗ್ಗೆ ನಮ್ಗೆ ಜಾಸ್ತಿ ಗೌರವ ಇದೆ. ಇದರಲ್ಲಿ ಜಾಸ್ತಿ ಲೂಟಿ ಮಾಡೋದೇನಿಲ್ಲ. ಬ್ಯಾಂಕ್ ಥರ ಆ ಚಾರ್ಜು ಈ ಚಾರ್ಜು, ಚೆಕ್ ಬೌನ್ಸ್ ಆದ್ರೆ ಚಾರ್ಜು, ಇದರಲ್ಲಿ ಏನಿಲ್ವಲ್ಲ. ಆರಾಮಾಗಿ ಕಟ್ಕೊಂಡು ಹೋಗ್ಬಿಟ್ರೆ ಸಾಕು. ನಾವು ಬಚಾವ್ ಆಗ್ತೀವಿ, ಅವರು ಬಚಾವ್ ಆಗ್ತಾರೆ. ಇಸ್ಕೊಂಡಿರೋರು ಕೊಟ್ಟಿರೋರು ಬಚಾವ್ ಆಗ್ತಾರೆ. ಬ್ಯಾಂಕಲ್ಲಿ ಹಂಗಲ್ಲ, ಲಾಸ್ಟಿಗೆ ಬಂದು ಸೀಜ್ ಮಾಡ್ತಾರೆ ಮನೇನ. ಇದರಲ್ಲಿ ಹಂಗೇನಿಲ್ವಲ್ಲ. ಮೇಡಮ್, ಈಗ ಓವರ್ ಆಲ್ ನೀವು ಈ ಬಿಸ್ನೆಸ್ಗೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಒಂದು ಎಷ್ಟು ಸಲ ಲೋನ್ ತಗೊಂಡಿದ್ರೆ, ಎಷ್ಟು ಲೋನ್ ತಗೊಂಡಿದ್ರೆ? ಅಂದ್ರೆ ಇಲ್ಲಿಗೆ 9 ವರ್ಷ ಆಯ್ತು ನಾವು ಸಂಘ ಶುರು ಮಾಡಿ. ಸ್ಟಾರ್ಟಿಂಗ್ ಎಲ್ಲ ಸ್ಮಾಲ್ ಅಮೌಂಟ್ ಎಲ್ಲ ನಾನು ಒಂದೇ ವರ್ಷದಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ಒಂದು 5 ಟೈಮ್ಸ್ ತಗೊಂಡಿದ್ದೀನಿ. ಅದರಲ್ಲಿ 15,000, 30,000, ಆಮೇಲೆ 15,000, 1 lakh 2 ಟೈಮ್ಸ್, ಆಮೇಲೆ 5 lakh 2 ಟೈಮ್ಸ್ ತಗೊಂಡಿದ್ದೀನಿ. ಎಲ್ಲ ಮುಗ್ದೋಗಿದೆ ಸರ್. ನಮ್ದಿನ್ನ ನಾನು 3 ವರ್ಷ ಬರ್ಸಿದ್ರೆ ನಾನು ಒಂದೇ ವರ್ಷಕ್ಕೆ ಎಲ್ಲ ಮುಗ್ದಿದೆ. ಇವಾಗ ಇನ್ನೂ ಜಾಸ್ತಿ ಇಲ್ಲ, ಸ್ವಲ್ಪ ಅಮೌಂಟ್ ಇದೆ. ಅದನ್ನ ಮತ್ತೆ ಲೋನ್ ತಗೊಂಡು ಇನ್ನೊಂದು ಶಾಪ್ ಶುರು ಮಾಡಬೇಕು ಅಂತ. ಫಸ್ಟ್ದು ದೇವ್ರ ದುಡ್ಡೇ ಆಗಲಿ ಅನ್ನೋದು ನಮ್ಮ ನಂಬಿಕೆ ಸರ್. ಸಂಘದಿಂದ ನಮ್ಮ ಹಿಂದೂ ಸಂಪ್ರದಾಯನೂ ಬೆಳೆಯುತ್ತೆ, ಹಿಂದುತ್ವದ ಬಗ್ಗೆ ಎಲ್ಲ ಕಡೆ ಪ್ರಚಾರನೂ ಆಗುತ್ತೆ. ಧರ್ಮಸ್ಥಳ ಸಂಘ ಅಂದ್ರೆ, ಧರ್ಮಸ್ಥಳ ಅಂದ್ರೆ ಅಲ್ಲಿ ಧರ್ಮನೇ ಜಾಸ್ತಿ ಅಲ್ವಾ? ಪ್ರಚಾರ ಆಗ್ಲಿ ಅಂತಾನೆ ಎಲ್ಲ ಕಡೆ ಸಂಘ ಮಾಡಬೇಕು. ಅದು ನಾವು ನಡ್ಸ್ಕೊಂಡು ಹೋಗೋದ್ರ ಮೇಲೆ ಇದೆ, ಅವ್ರವ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸಂಘದಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಸರ್. ನಾವು ಇನ್ನೂ ಮೇಲೆ ಬಂದಿದ್ದೀವಿ ನೋಡಿ. ನಾವು ಹೆಂಗಿದ್ವಿ, ನಾವು ಗಾಡಿ ಓಡಿಸ್ತಾ ಇದ್ದಿದ್ದು, ಡ್ರೈವರಿಂದ ಹಿಡಿದು ಇಷ್ಟರ ಮಟ್ಟಿಗೆ ಬಂದಿದ್ದೀವಿ ಅಂದ್ರೆ ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಸಿದೆ ನೋಡಿ. ಇಲ್ಲಿ ದುಡ್ಡಲ್ಲ, ಅಮೌಂಟ್ ಅಲ್ಲ ಮುಖ್ಯ, ನಂಬಿಕೆ ಮುಖ್ಯ. ನಂಬಿಕೆ ಮೇಲೆ ನಡೀತಾ ಇರೋ ಸಂಘ. ನಾನೊಬ್ಬ ಡ್ರೈವರ್. ಫಸ್ಟ್ ಪೇಮೆಂಟ್ ಮಂತ್ಲಿ 2,600 ರೂಪಾಯಿ ಕೊಡ್ತಾ ಇದ್ರು. 600. ನಾನು ಮಂತ್ಲಿ ಇವಾಗ 10 lakh ದುಡಿತೀನಿ. ನಾನು ಧರ್ಮಸ್ಥಳ ಸಂಘದಲ್ಲಿ ಕಾಸು ತಗೊಂಡಾದ್ಮೇಲೆ ನಾನು ಮಂತ್ಲಿ 10 lakh ಸಂಪಾದನೆ ಮಾಡ್ತೀನಿ. ಆದ್ರೆ ನಂಗೆ ಅವಶ್ಯಕತೆ ಇಲ್ಲ ಅಂತ ನಾನು ಧರ್ಮಸ್ಥಳ ಕಾಸು ಕೇಳ್ತೀನಿ. ನಾನೊಬ್ಬ ಸಾಮಾನ್ಯ ಡ್ರೈವರ್. 2,600 ರೂಪಾಯಿ ಅಷ್ಟೇ ಪೇಮೆಂಟ್ ಬರ್ತಾ ಇತ್ತು ನನಗೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡಿದ್ದೀನಿ, ಆಮೇಲೆ ಫ್ಯಾಬ್ರಿಕೇಶನ್ ಮಾಡಿದ್ದೀನಿ, ಇವಾಗ ಟ್ರೇಡರ್ಸ್ ಮಾಡಿದ್ದೀನಿ. ನನಗೆ ಧರ್ಮಸ್ಥಳ ಸಂಘದಿಂದ ಒಳ್ಳೆಯದಾಗಿದೆ. ಸಾಕಷ್ಟು ಜನ ವೀಕ್ಷಕರಿಗೆ ಈಗ ಏನು ಅಪಪ್ರಚಾರಗಳು ನಡೀತಾ ಇದೆ, ಏನೊಂದು ಇದು ನಡೀತಾ ಇದೆ, ಅದ್ರ ಬಗ್ಗೆ, ಅದರಲ್ಲೂ ಎಸ್ಪೆಷಲಿ ಧರ್ಮಸ್ಥಳ ಸಂಘದ ಬಗ್ಗೆ ಒಂದಷ್ಟು ಡೌಟ್ಗಳಿದೆ. ಅನುಮಾನದಲ್ಲಿ ನೋಡೋಕ್ಕೆ ಜನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಂತಹ ವೀಕ್ಷಕರಿಗೆ, ನನ್ನ ಚಾನಲ್ನ ವೀಕ್ಷಕರಿಗೆ ನೀವೇನಾದ್ರು ಹೇಳೋದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ತಿಮ್ಮರೋಡಿ ಚಿನ್ಮಯ್ಯ ಅವ್ರ ಹೆಸರೇನಿದಾರಲ್ಲ, ಅವರೆಲ್ಲ ದುಡ್ಡು ಮಾಡಕ್ಕೆ ಕೊಟ್ಟಿದ್ದವರು. ಧರ್ಮಸ್ಥಳನ, ಇದು ಬೇರೆ ಧರ್ಮದವರು ಇದನ್ನು ಧರ್ಮಸ್ಥಳನ ಹಾಳು ಮಾಡಿಬಿಟ್ರೆ ಮತ್ತೆ ಅವ್ರು ಬೆಳಿಬೋದು. ಇನ್ನು ಬೇರೆ ಧರ್ಮದ ಇದ್ದಾರಲ್ಲ, ಅವ್ರು ಬೆಳೆಯೋಕ್ಕೋಸ್ಕರ ನಮ್ಮ ಧರ್ಮನ ತುಳಿತಿದ್ದಾರೆ ಹೊರತು ಅವ್ರಿಗೇನು ಲಾಭ ಏನಿಲ್ಲ ಇದರಿಂದ. ನಮ್ಮನ್ನು ಹಿಂದೂ ಧರ್ಮ ಇಂಡಿಯಾದಲ್ಲಿ ಒಂದು ಸಂಗತಿ ಹೇಳ್ತೀನಿ ಸರ್. ಇದು ಇಡೀ ವರ್ಲ್ಡಲ್ಲಿ ಯಾವತ್ತು ಈಶ್ವರನ ಪೂಜೆ ಸ್ಟಾಪ್ ಆಗುತ್ತೆ ಅವತ್ತು ಪ್ರಪಂಚನ ನಿರ್ಮಾಣ ಆಗುತ್ತೆ. ಪ್ರಪಂಚನ ಏನೂ ಸಹ ಇರಲ್ಲ, ಜೀವ ಅಂಶನೇ ಇರೋದಿಲ್ಲ. ಯಾವತ್ತು ಶಿವನ ಪೂಜೆ ಸ್ಟಾಪ್ ಆಗತ್ತೆ, ಒಬ್ಬ ಇರಲಿ ಹಿಂದೂ, ಅವನು ಪೂಜೆ ಮಾಡ್ತಾ ಇರಲಿ, ಪ್ರಪಂಚ ಇರುತ್ತೆ. ಅವನು ಸಹ ಸತ್ತೋಗಿದ್ದಾನೆ ಅಂದಮೇಲೆ ಅವತ್ತು ಪ್ರಪಂಚನೇ ಇರಲ್ಲ. ಇದು ಬೇಕಾದ್ರೆ ಎಲ್ಲ ನ್ಯೂಸಲ್ಲೂ ಕೊಡಿ ಸರ್. ಇಂಡಿಯಾದಲ್ಲಿ ಎಲ್ಲ ಧರ್ಮನ ಉಳಿಬೇಕಂದ್ರೆ ಇಂಡಿಯಾದಲ್ಲಿ ಒಬ್ಬನಾದ್ರೂ ಹಿಂದೂ ಧರ್ಮನ ಪೂಜೆ ಮಾಡ್ತಾನೆ ಇರ್ಬೇಕು. ಶಿವನ ಪೂಜೆ ಯಾವತ್ತು ಸ್ಟಾಪ್ ಆಗುತ್ತೆ ಅವತ್ತು ಪ್ರಪಂಚನೇ ಇರಲ್ಲ ಸರ್. ಇದು ನಾನು ಗ್ಯಾರಂಟಿ ಸರ್. ಬೇಕಾದ್ರೆ ಬರೆದಿಟ್ಕೊಳ್ಳಿ. ಇನ್ನು 20 ವರ್ಷ ಆಗಲಿ, ಇದು ಹಿಂದೂ ಧರ್ಮದಲ್ಲಿ ಯಾವನೊಬ್ಬನೂ ಪೂಜೆ ಮಾಡಿಲ್ಲ ಅಂದರೆ ಪ್ರಪಂಚನೇ ನಾಶ ಆಗುತ್ತೆ. ಪ್ರಪಂಚನೇ ನಾಶ ಆಗುತ್ತೆ ನಾನು ತಿಳಿದಿರೋ ಮಟ್ಟಿಗೆ.
ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಾನೇನು ಹೇಳೋದಿಲ್ಲ ಸರ್, ಸತ್ಯ ಎಲ್ಲರಿಗೂ ಗೊತ್ತಾಗಿದೆಯಲ್ಲ, ಮತ್ತೆ ಹೇಳೋದೇನಿಲ್ಲ. ಈಗ ಧರ್ಮಸ್ಥಳ ಅಂದ್ರೆ ಅಲ್ಲಿ ಧರ್ಮನೇ ನೆಲೆಸಿರುತ್ತೆ ಸರ್. ಸತ್ಯಕ್ಕೆ ಬೇಗ ನ್ಯಾಯ ಸಿಗೋದಿಲ್ಲ, ಲೇಟ್ ಆದ್ರೂ ಕೂಡ ಲೇಟೆಸ್ಟಾಗಿ ಸಿಗುತ್ತೆ. ಇವಾಗ ನಮಗೆ ಸಿಕ್ಕಿದೆ ಲೇಟೆಸ್ಟಾಗೆ, ನಾವೇ ಜಯ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಅದ್ರ ಬಗ್ಗೆ ಅಂದರೆ ಸರ್, ಇವಾಗ ತುಂಬ ಪುಣ್ಯಕ್ಷೇತ್ರಗಳಿದ್ದಾವೆ ಎಲ್ಲ ಕಡೆನೂ. ಈಗ ತೃಪ್ತಿದು ಸಂಘ ಮಾಡ್ಬೋದಿತ್ತು, ಎಲ್ಲ ಕಡೆನೂ ಮಾಡ್ಬೋದಿತ್ತು, ಯಾಕೆ ಮಾಡಿಲ್ಲ? ಇಲ್ಲಿ ಮಾತ್ರನೇ ಯಾಕೆ ಶುರು ಮಾಡಿದ್ರು? ಇಲ್ಲಿ ಸತ್ಯನೇ ಚೆನ್ನಾಗಿ ಸತ್ಯ ಇದೆ ಸರ್. ಇಲ್ಲಿ ಧರ್ಮಸ್ಥಳದಲ್ಲಿ ಅಂದರೆ ಸತ್ಯನೇ ಇರೋದು. ವೀರೇಂದ್ರ ಹೆಗ್ಗಡೆ ಅವರು ಮುಂದೆ ಬಂದು ನಮಗೆಲ್ಲರಿಗೂ ಕೂಡ, ನಮಗೆ ಅಂದರೆ ಎಲ್ಲ ಕಡೆ ಸಂಘ ಎಲ್ಲೆಲ್ಲಿದೆ ಎಲ್ಲರಿಗೂ ಕೂಡ, ಅದರಲ್ಲೂ ಮಹಿಳೆಯರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಇನ್ನೇನು ಹೇಳಂಗಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಅಂದರೆ ಇವತ್ತಿನ ಪರಿಸ್ಥಿತಿಗೆ 2016ರಿಂದ ಇವರು ಲೋನನ್ನು ತೆಗೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಗೆ ಇವರಿಗೆ ಲೋನ್ ತಗೊಂಡು ಮತ್ತೊಂದು ಅಂಗಡಿ ಮಾಡೋಣ, ಮತ್ತೊಂದು ಬಿಸ್ನೆಸ್ ಮಾಡೋಣ, ಇನ್ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಅನ್ನೋ ಪರಿಸ್ಥಿತಿನಲ್ಲಿ ಇವರಿಲ್ಲ. ಆದರೂ ಕೂಡ ಇವರಿಗೆ ಧರ್ಮಸ್ಥಳ ಸಂಘದಲ್ಲಿ ತಗೊಳ್ಳುವ ಲೋನ್ ತುಂಬ ಮುಖ್ಯ ಆಗುತ್ತೆ. ಯಾಕಪ್ಪ ಅಂತಂದರೆ ಧರ್ಮಸ್ಥಳ ಸಂಘ ಏನಿದೆ, ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ ಆಗಿರೋದ್ರಿಂದ ಅಲ್ಲಿಂದ ಬಂದಂತಹ ಒಂದು ಸಾಲ ರೂಪದ ಹಣವನ್ನು, ಅಥವಾ ಅವರ ಮೂಲಕ ಬಂದಂತಹ ಒಂದು ಸಾಲದ ರೂಪದ ಹಣವನ್ನು ಇವರು ಮಂಜುನಾಥನ ಪ್ರಸಾದದ ರೀತಿ ಸ್ವೀಕರಿಸಿ ಆ ದುಡ್ಡಿನಲ್ಲಿ ಒಂದು ಕೆಲಸವನ್ನು ಆರಂಭ ಮಾಡಿ ಸಕ್ಸಸ್ ಆಗ್ತಾ ಬಂದಿದ್ದಾರೆ 2016ರಿಂದ ಇಲ್ಲಿಯ ತನಕ. ಇದನ್ನು ನೋಡಿದ್ಮೇಲೆ ನಿಮ್ಗೆ ಏನಿಸುತ್ತೆ? ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ.